ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹ 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ನೇಮಕಾತಿಗಾಗಿ ನೇಮಕಾತಿ ಆದೇಶ ಹೊರಡಿಸಲಿಕ್ಕೆ ಆಗ್ರಹಿಸಿ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಅಕ್ಸಾ ಸಂಘಟನೆಯ ಕಾಂತ್ ಕುಮಾರ್ ಇದ್ದಾರೆ. ಸರ್, ಸರ್ಕಾರ 2.5 ವರ್ಷ ಆಯ್ತು ಸರ್ಕಾರ ಬಂದು, ಆದ್ರೂ ಕೂಡ ನೇಮಕಾತಿ ಪ್ರಣಾಳಿಕೆ ಹೇಳಿದಂತೆ ನೇಮಕಾತಿ ಇನ್ನೂ ನಡೆದಿಲ್ಲ. ಸರ್, ನಾವು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಇಲ್ಲಿ ಇವತ್ತಿನ ಹೋರಾಟ ಮೂಲ ಉದ್ದೇಶ ಏನಂತಂದ್ರೆ, ರಾಜ್ಯದಲ್ಲಿರುವ 2,84,000 ಖಾಲಿ ಹುದ್ದೆ ಏನಿದೆ 43 ಇಲಾಖೆಯಿಂದ ಅದನ್ನ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳಿ ಸರ್. ಯಾಕೆಂತಂದ್ರೆ ಕಳೆದ 3 ವರ್ಷದಿಂದ ಸರ್ಕಾರ ಬರೋದಕ್ಕೆ ಮೂಲ ಕಾರಣ ಏನಂತಂದ್ರೆ, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಆಯ್ತು ಸರ್, 2.5 ಲಕ್ಷ ವೇಕೆನ್ಸಿ ಇದೆ. ಇವಾಗ 2.5 ಲಕ್ಷ ವೇಕೆನ್ಸಿನ 5 ವರ್ಷದಲ್ಲಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 2.5 ಲಕ್ಷ ಇರೋದು 2,84,000 ಆಯ್ತು ಹೊರತು ಯಾವುದೇ ಕಾರಣಕ್ಕೂ ಇವರು 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್. 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಮ್ಮ ರಾಜ್ಯ ಇನ್ನೊಂದು ಶ್ರೀಲಂಕಾ, ಇನ್ನೊಂದು ಬಾಂಗ್ಲಾದೇಶ, ಇನ್ನೊಂದು ನೇಪಾಳ ಆಗೋದು ಬೇಡ ಸರ್. ಯಾಕೆ ಅಂತಂದ್ರೆ ನಮ್ಮ ಯುವಕರು ಒಂದು ಪೇಷನ್ಸ್ ಇರುತ್ತೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಎಷ್ಟಂತ ಹೋರಾಟ ಮಾಡ್ಬೇಕು? ಲಾಸ್ಟ್ ಆಗಸ್ಟ್ ಅಲ್ಲಿ ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು 50,000-60,000 ಜನ ವಿದ್ಯಾರ್ಥಿಗಳು ಸೇರಿಸಿ ಹೋರಾಟ ಮಾಡಿದೀವಿ. ಬೆಳಗಾವಲ್ಲಿ ಬಿಜಾಪುರಲ್ಲಿ ಹೋರಾಟ ಮಾಡಿದೀವಿ. 15,000-20,000 ಸ್ಟೂಡೆಂಟ್ ಸೇರ್ಕೊಂಡು ಈ ರಾಜ್ಯದಲ್ಲಿ ಇರುವ ಪ್ರತಿ ಒಂದು ಮೂಲೆಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಬಂದು ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂತೀನಿ, ನೀವು ಏನು ಪ್ರಾಮಿಸ್ ಮಾಡಿದ್ರಿ ಅದನ್ನ ನಡ್ಕೊಳ್ಳಿ. ಇಲ್ಲ ನಿಮ್ ಕೈಯಲ್ಲಿ ಆಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟು, ಬರೀ ಸುಳ್ಳು ಸ್ಟೇಟ್ಮೆಂಟ್ಸ್ ಯಾವುದೇ ಮಿನಿಸ್ಟರ್ಸ್ ಇರ್ಬೋದು, MLA ಇರ್ಬೋದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಾಡಬಾರ್ದು. ಈ ಒಂದು ಮಿಸ್ಟೇಕ್ಸ್, ಒಳ ಮೀಸಲಾತಿ ಇರ್ಬೋದು, ಮೀಸಲಾತಿ ಇರ್ಬೋದು, ಏನು 50-56% ರಿಸರ್ವೇಶನ್ ಇರ್ಬೋದು, ಏನೇ ಇಶ್ಯೂಸ್ ಇದ್ರು ಅದು ಯಾವುದೇ ಎಲ್ಲಾ ಮಿಸ್ಟೇಕ್ಸ್ ಏನಂದ್ರೆ ಲೆಜಿಸ್ಲೇಟಿವ್ ಮಿಸ್ಟೇಕ್. ನೀವು ಸರ್ಕಾರ ಮಾಡಿರೋ ಮಿಸ್ಟೇಕ್ಸ್ ನೀವು ಜುಡಿಷಿಯರಿ ಮೇಲೆ ತೋರಿಸಲೇಬಾರ್ದು. ಜುಡಿಷಿಯರಿ ಅಂದ್ರೆ ಕೋರ್ಟ್ ಹೇಳಿದೆ 6% ಬಿಟ್ಟು 94% ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ ಅಂತ ಹೇಳಿ. ಅದ್ರ ಪ್ರಕಾರ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಯಾರು ಬೇಡ ಅಂತ ಹೇಳಿದ್ರು ನಿಮ್ಗೆ? ಇಲ್ಲ, ಒಂದ್ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡ್ಕೊಳ್ಳಿ. ಜುಡಿಷಿಯರಿ ಏನೂ ಇರಲ್ಲ ಅಲ್ಲಿ ಪವರ್. ಅಲ್ಲಿ ಏನಿದೆ ನೀವು ಮಾಡಿರೋದನ್ನ ಅವ್ರು ಚೆಕ್ ಮಾಡ್ತಾರೆ, ಕ್ರಾಸ್ ಚೆಕ್ ಮಾಡ್ತಾರೆ ಅಷ್ಟೇ. ಅದ್ರಲ್ಲಿ ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕೆ ಧಾರವಾಡದಲ್ಲಿ ನಡೆದಂತ ಪ್ರತಿಭಟನೆ ಯುವಕರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬಿತು. ಯಾಕಂದ್ರೆ ಸಾಕಷ್ಟು ಜನ ಸೇರಿದ್ರು ಅಲ್ಲಿ. ಅದು ಸರ್ಕಾರ ಕೂಡ, ಹೈಕೋರ್ಟ್ ಕೂಡ ನಿಮ್ಗೆ CM ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತು. CM ಜೊತೆ ಎಷ್ಟೊತ್ತು ಮಾತಾಡಿದ್ರಿ, ಏನೆಲ್ಲ ಮಾತಾಡಿದ್ರಿ ಅನ್ನೋದು? ಸರ್, ಸುಮಾರು 1 ಗಂಟೆ ನಾವು ಚರ್ಚೆ ಮಾಡಿದ್ದೇವೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. 25 ಇಶ್ಯೂಸ್ ಏನು ವಿದ್ಯಾರ್ಥಿಗಳ ಪ್ರತಿಯೊಂದು ವಿಚಾರನ ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಆದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಪ್ರಾಮಿಸ್ ಮಾಡಿದ್ರು, ಅದ್ ನಡ್ಕೊಂಡ್ರು. ಏಜ್ ರಿಲ್ಯಾಕ್ಸೇಷನ್ ಕೊಡೋದಷ್ಟೇ ಅಲ್ಲ ಸರ್, ಅದ್ರ ಜೊತೆ ಏನೇನ್ ಕಾನೂನು ರೀತಿ ತೊಡಕಿದೆ ಅದನ್ನೆಲ್ಲ ಸರಿಪಡಿಸಿ ಈ ಕೂಡಲೇ ಎಲ್ಲಾ ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಮಾಡಿ ಮತ್ತೆ KPSC ರಿಫಾರ್ಮ್ ಮಾಡಿ ಅಂತ ಕೇಳಿದ್ವಿ ಸರ್. ನಮ್ಮ ರಾಜ್ಯದಲ್ಲಿ ಸುಮಾರು 80,000 ವೇಕೆನ್ಸಿ ಇದೆ. ಅವರು ಶಿಕ್ಷಣ ಸಚಿವರು ಏನ್ ಹೇಳ್ತಾರೆ, ಮಧು ಬಂಗಾರಪ್ಪ ಅವರು ಬರೀ ಸುಳ್ಳು ಸ್ಟೇಟ್ಮೆಂಟ್ಸ್. ಪ್ರತಿ ಒಂದು ಮಾಧ್ಯಮದ ಬರ್ತಾರೆ, ಬರೀ ಸುಳ್ಳು ಹೇಳ್ತಾರೆ. ಒಂದೇ ಒಂದು ಜಾಬ್ ಕೊಟ್ಟಿಲ್ಲ ಸರ್, ಒಂದೇ ಒಂದು ವೇಕೆನ್ಸಿ ಮಾಡಿಲ್ಲ, ಒಂದೇ ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ. 80,000 ವೇಕೆನ್ಸಿ ಇದೆ. PSTR, GPSTR, ಅಸಿಸ್ಟೆಂಟ್ ಪ್ರೊಫೆಸರ್, ಮತ್ತೆ PU ಲೆಕ್ಚರರ್ಸ್, ದೈಹಿಕ ಶಿಕ್ಷಕರು ಸರ್ 17-18 ವರ್ಷ ಆಗಿದೆ, ನೋಟಿಫಿಕೇಶನ್ಸ್ ಮಾಡಿಲ್ಲ. ಕಂಪ್ಯೂಟರ್ ಟೀಚರ್ಸ್ ರೆಕ್ರೂಟ್ಮೆಂಟ್, ಕಂಪ್ಯೂಟರ್ ಆಪರೇಟರ್ ರೆಕ್ರೂಟ್ಮೆಂಟ್ ಮಾಡಿಲ್ಲ. ಮತ್ತಾದ್ಮೇಲೆ ಸಂಗೀತ ಟೀಚರ್ಸ್ ಸರ್ ಸುಮಾರು 2008-09 ಪಾಪ ರಾಜ್ಯದಲ್ಲಿ ಎಲ್ಲಾ ಮಿನಿಸ್ಟರ್ MLA ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ತಾರೆ, ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು, ಮಾಡಿಲ್ಲ. ಪ್ರತಿ ಒಂದು ಇಲಾಖೆಯಿಂದ ಸರ್, ಪ್ರತಿ ಒಂದು FDA STA 2018-17 ಮಾಡಿರೋದು ಸುಮಾರು 8-9 ವರ್ಷ ಆಯ್ತು, ನೋಟಿಫಿಕೇಶನ್ಸ್ ಮಾಡಿಲ್ಲ. KPSCಗೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಲ್ಯಾಂಡ್ ಸರ್ವೇರ್ದು ನೋಟಿಫಿಕೇಶನ್ ಬಂದು 2 ವರ್ಷ ಆಯ್ತು ಸರ್, 2 ವರ್ಷ. ಆ ನೋಟಿಫಿಕೇಶನ್ಸ್ KE ಕೊಟ್ಟಿದ್ರು, ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿ 1.5 ವರ್ಷದ ಸ್ಯಾಲ್ರಿ ತಗೊಳ್ತಾ ಇದ್ರು. ಇವರು ಬೇಕು ಅಂತ KPSCಗೆ ಯಾಕೆ ಕೊಡ್ತಾರೆ ಸರ್? KPSC ಕೊಡ್ಲೇಬಾರ್ದು. ಇದನ್ನ KE ಟ್ರಾನ್ಸ್ಫರ್ ಮಾಡಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ಬೇಕು ಸರ್. ಅಂದ್ರೆ ವಿತಿನ್ 6 ಮಂತ್ ಒಳಗಡೆ ಅವ್ರಿಗೆ ಆರ್ಡರ್ ಕಾಪಿ ಕೊಡೋ ಅಂತ ಕೆಲಸ ಆಗ್ಬೇಕು ಸರ್. ಅಪೆಕ್ಸ್ ಬ್ಯಾಂಕ್ 1 ವರ್ಷ ಆಗಿದೆ ಅವತ್ತು ರಿಸಲ್ಟ್ ಬಿಟ್ಟು, ಅವ್ರು ಇನ್ನೂ ಅದು ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿಲ್ಲ. ಇವ್ರು ಎಲೆಕ್ಷನ್ ಆಗ್ಬೇಕು, ಎಲೆಕ್ಷನ್ ಆಗೋ ತನಕ ಅವ್ರು ಚೇರ್ಮನ್ ಬರ್ಬೇಕು, ಡೈರೆಕ್ಟರ್ ಬರ್ಬೇಕು. ಇದೆಲ್ಲ ಪ್ರೋಸೆಸ್ ಏನಿಕ್ ಸರ್? ಅದಕ್ಕಿಂತ ಒಂದು MD ಇರ್ತಾರೆ, ಒಂದು ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಮುಖಾಂತರ ಏನೇನ್ ಪ್ರೋಸೆಸ್ ಇರುತ್ತೆ. ಮೈನರ್ ಸರ್ ಏನಿರಲ್ಲ, ಅದು ವಿತ್ ಸ್ಕೋರ್ ಬಿಟ್ಟಿದ್ದಾರೆ, ಸ್ಕೋರ್ ಲಿಸ್ಟ್ ಇದೆ. ಒಂದು ಇಂಟರ್ವ್ಯೂ ಮಾಡಿ ಮುಗಿಸಿ ಅವರಿಗೆ ಆರ್ಡರ್ ಕಾಪಿ ಕೊಡಿ. ಭಾಸ್ಕರ್ ಹೇಳ್ದಂಗೆ ಸರ್ಕಾರದಲ್ಲಿ ಬಜೆಟ್ ನಲ್ಲಿ 7 ಲಕ್ಷ ಹುದ್ದೆಗಳಿಗೆ ಸಂಬಳ ಕೊಡ್ಲಿಕ್ಕೆ ಹಣ ಇರುತ್ತೆ. ಆದ್ರೂ ಕೂಡ 2.5 ಲಕ್ಷ ಖಾಲಿ ಇದ್ರು ಸರ್ಕಾರ ಯಾಕೆ ಭರ್ತಿ ಮಾಡ್ತಾ ಇಲ್ಲ ಅಂತ ಸರ್, ಇವರು ರಾಜ್ಯದ ಯುವಕರನ್ನ ಕಡೆಗಣಿಸ್ತಾ ಇರೋದು ನಿಜವಾಗ್ಲೂ ಇದು ಒಂಥರ ಏನು, ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿನೇ ತೋರಿಸ್ತಾ ಇಲ್ಲ. ಇವರು ಏನೋ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮೇಲೆ ಹೆಸರು ಹೇಳ್ತಾರೆ ಇವರು. ಸರ್, ಯಾರು ಕೇಳಿದ್ರಿ ಸರ್ ಯುವ ನಿಧಿ? ಯಾರು ಕೇಳಿದ್ರಿ 2,000 ರೂಪಾಯಿ ನೀವು ಗ್ಯಾರಂಟೀಸ್? ಸರ್, ಎಲ್ಲ ವಿದ್ಯಾರ್ಥಿಗಳು ಏನ್ ರಾಜ್ಯದಲ್ಲಿ 20 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ, ನಾನೇ ಕಲೆಕ್ಟ್ ಮಾಡ್ತೀನಿ ಪ್ರತಿಯೊಬ್ಬರ ಹತ್ರ 2,000 ರೂಪಾಯಿ ತಗೊಳ್ಳಿ, ನೀವೇ ತಗೊಳ್ಳಿ. 2,000ಕ್ಕೆ ಇನ್ನೂ 2,000 ಸೇರಿಸ್ಕೊಡ್ತೀವಿ. 4,000 ತಗೊಳ್ಳಿ, ರೆಕ್ರೂಟ್ಮೆಂಟ್ ಮಾಡಿ. ಅವ್ರಿಗೆ ನೀವು ಫ್ರೀ ಗ್ಯಾರಂಟೀಸ್ ಕೊಡ್ಬೇಕಲ್ಲ, ನಾವು ಕಲೆಕ್ಟ್ ಮಾಡ್ಕೊಡ್ತೀವಿ, ನೀವು ಜಾಬ್ ಕೊಡಿ ಸಾಕು ಸರ್. ಒಬ್ಬ ಜಾಬ್ ಹಿಡಿದ್ರೆ ಇಡೀ ಫ್ಯಾಮಿಲಿ ಸರ್
ಫ್ಯಾಮಿಲಿ ನೀವು ಇದ್ ಮಾಡ್ತಾನೆ, ಅವನು ಲೀಡ್ ಮಾಡ್ತಾನೆ, ಅವ್ನು ಸ್ಟೇಬಲ್ ಇರ್ತಾನೆ, ಅವ್ನ ಹೆಲ್ತ್ ಕಂಡೀಷನ್ಸ್, ಫ್ಯಾಮಿಲಿ ಕಂಡೀಷನ್ಸ್, ಎಷ್ಟು ಬರ್ಡನ್, ಸೋಷಿಯಲ್ ಬರ್ಡನ್, ಎಕನಾಮಿಕಲ್ ಬರ್ಡನ್ ಆಗ್ತಿದೆ, ಎಷ್ಟು ಪ್ರೆಸರ್ ಆಗ್ತಿದೆ ಸರ್. ಇವತ್ತು ಸೂಸೈಡ್ ಮಾಡ್ಕೊಂತಿದ್ದಾರೆ. ಹೆಲ್ತ್ ಕಂಡೀಷನ್ ಸರ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಶಿಯಸ್ ಟೈಮ್ 20 to 30 ಇಯರ್ಸ್ ಅನ್ನೋದು. ಆ ಒಂದು ಏಜ್ ಅಲ್ಲಿ ಇವರು ಈ ಕಡೆ ಓದಿದ್ರೆ 5 ವರ್ಷ ಓದ್ಕೊಂಡ್ರೆ ಅವ್ರಿಗೆ PhD ಸರ್ಟಿಫಿಕೇಟ್ ಕೊಡ್ತಾರ ಸರ್? ಏನು ಕೊಡಲ್ಲ. ಹಂಗಿರ್ಬೇಕಾದ್ರೆ ಇವರಿಗೆ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿ, ನೀವು ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಸರ್, ಒಂದು ಆಪರ್ಚುನಿಟೀಸ್ ಕೊಡಿ ಅಂತ ಕೇಳ್ತಾ ಇರೋದು. ಮಧು ಬಂಗಾರಪ್ಪ ಸದನದಲ್ಲಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಶಿಕ್ಷಕರ ನೇಮಕ ಸರ್ ಹೇಳ್ತಾ ಇದೀನಲ್ಲ, ಇವರು 2.5 ತಿಂಗಳು ಅಷ್ಟೇ ಇದೆ ಸರ್, 3 ವರ್ಷ ಆಯ್ತು ಸರ್ ಇವರು. ನಾನು ಹೇಳ್ತೀನಿ ಸರ್ಕಾರ ಕೇಳ್ತಾ ಇರೋದು, ಮಧು ಬಂಗಾರಪ್ಪವರೆಗೂ ಇದನ್ನ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಕೇಳಿ. ಅವ್ರಿಗೆ ಇಷ್ಟು ದಿನ ಒಂದು ವ್ಯಾಲ್ಯೂ ಕೊಡ್ತಾ ಇದ್ವಿ, ಒಂದು ಮರ್ಯಾದೆ ಕೊಡ್ತಾ ಇದ್ವಿ, ಅವ್ರು ಯಾವ್ದು ಉಳಿಸ್ಕೊಂಡಿಲ್ಲ. ಹೇಳ್ತೀನಿ ಕೇಳಿ ಸರ್, ಒಂದು ಪೋಸ್ಟ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಸರ್. ನೆಕ್ಸ್ಟ್ ಜೂನ್ ಒಳಗಡೆ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂದ್ರೆ 4 ತಿಂಗಳಲ್ಲಿ ಹೆಂಗ್ ಮಾಡ್ಕೊಂತಾರೆ ಹೇಳಿ? ನೋಟಿಫಿಕೇಶನ್ ಬಿಡ್ಬೇಕಲ್ಲ ಸರ್. ನೋಟಿಫಿಕೇಶನ್ ಬಿಟ್ಟು ಇಂಥ ಟೈಮಲ್ಲಿ ನಾನು ಎಕ್ಸಾಮ್ ಮಾಡ್ತೀನಿ ಅಂತ ಹೇಳ್ಬೇಕು. ಆ ಹುಡುಗರು ಲಕ್ಷಾಂತರ ವಿದ್ಯಾರ್ಥಿಗಳು ಟೀಚರ್ ಆಸ್ಪಿರೆಂಟ್ಸ್ ಇದಾರೆ ಇವತ್ತು. ಬೇರೆ ಎಲ್ಲ ಕೆಲಸ ಬಿಟ್ಟು ಓದ್ಕೊಳೋದಕ್ಕೆ ಈಸಿ ಆಗುತ್ತೆ. ಇವರು ಏನ್ ಸಮಸ್ಯೆ ಇದೆ ಕಾನೂನು ರೀತಿಯಲ್ಲಿ ಹೇಳಿ ಸರ್. ಇವರು ಕಾನೂನು ಏನ್ 6% ಇದೆ, ಆಯ್ತು ನಿಮ್ ಅದನ್ನ ಒಳಗೊಂಡಂತೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಒಂದು ಬಿಲ್ ಪಾಸ್ ಮಾಡಿ. ಯಾವನ್ ಬೇಡ ಅಂತ ಸರ್? ಯಾವ MLA ಆದ್ರೂ ಆಪೋಸ್ ಮಾಡ್ತಾನೆ ಇದಕ್ಕೆ? ಯಾವ ಅಪೋಸಿಷನ್ ಲೀಡರ್ ಆಪೋಸ್ ಮಾಡ್ತಾರ ಇದಕ್ಕೆ? ಏನು ಮಾಡಲ್ಲ ಸರ್. ಎಲೆಕ್ಷನ್ ಸರ್, ZPTP ಎಲೆಕ್ಷನ್ ಏನಿದೆಯಲ್ಲ, ಮತ್ತೆ GB ಎಲೆಕ್ಷನ್, ಎಲ್ಲಾ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಡೆಸ್ಕೊಡಲ್ಲ. ವಿದ್ಯಾರ್ಥಿಗಳು ಸರ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಹೆಲ್ತ್, ಎಜುಕೇಶನ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ನೀವು ಇದನ್ನೇ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತಂದ್ರೆ ಮುಂದಿನ ಹೋರಾಟ ಯಾರು ಸರ್? ಮುಂದಿನ ಹೋರಾಟ ನಾವು ಇದು ಬಿಟ್ರೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಮತ್ತೆ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಮತ್ತೆ ಧಾರವಾಡ ಮಾಡ್ತೀವಿ ಹೋರಾಟ, ಬಿಜಾಪುರದಲ್ಲೂ ಹೋರಾಟ ಮಾಡ್ತೀವಿ, ಬೆಳಗಾವಿಲಿ ಹೋರಾಟ ಮಾಡ್ತೀವಿ, ಮೈಸೂರಲ್ಲಿ ಹೋರಾಟ ಮಾಡ್ತೀವಿ, ತುಮಕೂರಲ್ಲಿ ಹೋರಾಟ ಮಾಡ್ತೀವಿ, ಕೋಲಾರದಲ್ಲಿ ಹೋರಾಟ ಮಾಡ್ತೀವಿ, ಹಾಸನಲ್ಲಿ ಹೋರಾಟ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ. ಯಾದಗಿರಿ, ಗುಲ್ಬರ್ಗ, ಬೀದರ್ ಎಲ್ಲಾ ಕಡೆ ನಾವು ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ಎಲ್ಲಾ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ಹೋರಾಟ ಮಾಡಿ. ಸರ್ಕಾರದ ನಮ್ಮ ಮೂಲ ಉದ್ದೇಶ ಏನಂದ್ರೆ ರೆಕ್ರೂಟ್ಮೆಂಟ್ ಮಾಡಿ ಸರ್, ಹೋರಾಟ ಮಾಡೋದೇ ಇಲ್ಲ. ಈ ಕೂಡಲೇ ರೆಕ್ರೂಟ್ಮೆಂಟ್ ಟೈಮ್ ಟು ಟೈಮ್ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ ಸರ್, ಸಾಕು ವಿದ್ಯಾರ್ಥಿಗಳಿಗೆ. ಮತ್ತೆ ಅದಾದ್ಮೇಲೆ ಇದು ನೋಟಿಫಿಕೇಶನ್ ಆದ್ಮೇಲೆ UPSC ಮಾದರಿ ತರ ಫೀಸ್ ಇರ್ಬೇಕು. ಇಲ್ಲಿ ತಿಂಗಳ ಎಲ್ಲ ವಾರಕ್ಕೆ 2-3 ದಿನ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ಕೊಂಡು 5,000 ನಿಮಗೆ ಫೀಸ್ ಪೇ ಮಾಡಕ್ ಆಗಲ್ಲ, ಅಪ್ಲಿಕೇಶನ್ ಫೀಸು. ಅದಾದ್ಮೇಲೆ ಭ್ರಷ್ಟಾಚಾರ ಮುಕ್ತ ರೆಕ್ರೂಟ್ಮೆಂಟ್ ಆಗ್ಬೇಕು. ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಓದ್ತಾ ಇದಾರೆ ಅವ್ರಿಗಷ್ಟೇ ಕೆಲಸ ಸಿಗ್ಬೇಕು. ನೀವು ಅದನ್ನ ಬಿಟ್ಟು ನೀವು ಕರಪ್ಷನ್ ಏನಾದ್ರು ಮಾಡ್ತೀನಿ ಅಂತಂದ್ರೆ, ಯಾರು ಕರಪ್ಷನ್ ಮಾಡ್ತಾರ ಅವ್ರಷ್ಟನ್ನು ನಾವು ರೋಡ್ ಕರ್ಕೊಂಬಂದು ಹೊಡಿತೀವಿ ಸರ್. ಇಲ್ಲಾಂದ್ರೆ ಕಾನೂನು ರೀತಿಯಲ್ಲಿ ಜೈಲಿಗೆ ಕಳಿಸ್ತೀವಿ ಅವರಿಗೆ.